ಕನ್ನಡ ಸೋಮು ಅವರ ತಂದೆ ಮಚ್ಚಣ್ಣಾಚಾರ್ಯರವರು ವಯೋಸಹಜತೆಯಿಂದ ನಿಧನರಾದರು. 9/3/2025 ದೈವಾಧೀನರಾಗಿದ್ದರಿಂದ ತಿಪಟೂರಿನಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಕನ್ನಡ ಸೋಮು ಅವರ ತಂದೆ ನಿಧನರಾಗಿದ್ದಾರೆ. ಅವರ ಬಗ್ಗೆ 2 ಮಾತುಗಳನ್ನು ಆಡಬೇಕು ಅಂತ ವಹಿಸಿಬಿಟ್ಟಿದ್ದಾರೆ. ಅದಕ್ಕಾಗಿ ನಾನು 2 ಮಾತುಗಳನ್ನು ಆಡ್ತಾ ಇದ್ದೇನೆ. ಅದರಲ್ಲಿ ಲೋಪದೋಷಗಳು ಅಕಸ್ಮಾತ್ ಬಂದ ಭಾಗ್ಯದಲ್ಲಿ ತಾವು ಎಲ್ಲ ಸುಧಾರಿಸ್ಕೊಂಡು ಹೋಗಬೇಕು ವಿಷಯ ಅಂತ ಹೇಳ್ತಾ ನಾನು ಈ ಮಚ್ಚಯ್ಯ ಆಚಾರ್ಯರವರು ಕನ್ನಡ ಸೋಮುರವರ ತಂದೆಯವರಾಗಿರ್ತಾರೆ. ಇವರು ನೌಕರಿಯಲ್ಲಿದ್ದು ದೀರ್ಘವಾದಂಥ ಸರ್ವೀಸನ್ನು ಸೇವೆಯನ್ನು ಮಾಡಿ ನಿವೃತ್ತರಾಗಿ ಅವರು ಸಮಾಜದಲ್ಲಿ ಮೇಲೆ ಆಸೀನರಾದಂತಹ ಪರಮ ಪೂಜ್ಯ ಶ್ರೀ 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 ಮಹೇಶ್ ಆನಂದ ಗುರುಜಿಯವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ಹಾಗೂ ಇನ್ನೊಬ್ಬ ಗೌರವಾನ್ವಿತ ಅಧ್ಯಕ್ಷರಾದಂತಹ ರೂಢಾಚಾರ್ ಅವರೇ, ಹಾಗೂ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯವರಾದಂತಹ ಪರಮೇಶ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತಹ ಡಾಕ್ಟರ್ ವಸಂತ ಮುರಳಿ ಆಚಾರ್ ಅವರೇ, ಹಾಗೂ ನಮ್ಮ ಸಮಸ್ತ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಪದಾಧಿಕಾರಿಗಳೇ, ಹಾಗೆ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ನನ್ನ ವಿಶ್ವಕರ್ಮ ಕುಲಬಾಂಧವರೇ, ಇವತ್ತಿನ ದಿನ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ವಸಂತ ಮುರಳಿ ಮೇಡಮ್ ಅವರಿಗೆ ಅಭಿನಂದನಾ ಸಮಾರಂಭ. ಈ ಕಾರ್ಯಕ್ರಮದ ಮಧ್ಯದಲ್ಲಿ ನಮಗೆ ಒಂದು ಶೋಚನೀಯ ವಿಷಯವಾಗಿ ಬಂತು. ಅಂದರೆ ಕನ್ನಡ ಸೋಮುವರ ತಂದೆ ನಿಧನರಾಗಿದ್ದಂತಹ ವಿಷಯ ನಮಗೆ ನಾವು ಆನ್ ದ ವೇ ಧಾರವಾಡದಿಂದ ಬರ್ತಾ ಇರಬೇಕಾದ್ರೆ ನಮಗೆ ತಿಳಿದು ಬಂತು. ಆ ಟೈಮಲ್ಲಿ ನಾವು ಅತಿ ಬೆಲೆಗೆ ಬರ್ತಾ ಇತ್ತು ಸರ್ ಅಂತ ಹೇಳಿದರೂ ಕೂಡ ಅವರು ತಮ್ಮ ಸಂಘಟನೆಯನ್ನು ನಿಲ್ಲಿಸಬಾರ್ದು ಅಂಥೇಳಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ಬೇಕು ಮೇಡಮ್, ಯಾರೂ ಕೂಡ ಈ ಕಾರ್ಯಕ್ರಮವನ್ನು ನಿಲ್ಲಿಸುವಂತಹ ವ್ಯವಸ್ಥೆ ಮಾಡಬೇಡ್ರಿ, ಆ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಧೈರ್ಯವನ್ನು ತುಂಬಿದರು ನಮಗೆ. ಯಾಕಂತಂದ್ರೆ ಅವರು ಹಲವಾರು ತಮ್ಮ ತಂದೆಯ ವಿಷಯವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ರು. ಈ 2 ದಿನದ ಹಿಂದೆಯೇ ನನ್ನ ಜೊತೆ ಮಾತಾಡಿದರು. ಏನಂತಂದ್ರೆ ಮನೆಯೊಳಗೆ ನನ್ನ ಮಗಳಿಗೆ ಕಾವಲಾಗಿರ್ತಾರೆ, ನಾನು ಹೊರಗಡೆ ಬರ್ತಾ ಇದ್ದೀನಿ ಅಂತಂದ್ರೆ ನಮ್ಮ ತಂದೆನೇ ಕಾರಣ ಅಂತ ಹೇಳ್ತಿದ್ರು ಅವರು. ಯಾಕಂತಂದ್ರೆ ಮನೆಯೊಳಗೆ ಹಿರಿಯರು ಅದಾರ ಅಂತಂದ್ರೆ ನಾವು ಎಷ್ಟೋ ಧೈರ್ಯದಿಂದ ಹೊರಗಡೆ ಬರ್ತೀವಿ, ನಮ್ಮ ಮನೆಯನ್ನು ನೋಡ್ಕೋತಾರಂಥೇಳಿ. ಇವತ್ತಿನ ದಿನ ಅವರಿಗೆ ತುಂಬ ದುಃಖ ಆಗಿದೆ. ಆ ದೇವರು ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ. ಮತ್ತೆ ಸಂಘಟನೆಗೆ ಮತ್ತೆ ಬರ್ತಾರವರು. ಅವರು ಕುಗ್ಗುವಂಥವ್ರಲ್ಲ, ಅವರು ತುಂಬ ಹೃದಯವಂತರು. ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂದರೆ ನಾವು 23ನೇ ತಾರೀಕಿಗೆ ನಮ್ಮ ರಾಜ್ಯ ಮಟ್ಟದ ಮಹಿಳಾ ಜಾಗೃತಿ ಸಮಾವೇಶವನ್ನು ಪ್ರಾರಂಭ ಮಾಡಿದಾಗಿಂದನೂ ಕೂಡ ಅವರು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸುತ್ತಿದ್ದಾರೆ. ಪ್ರತಿಯೊಂದು ಜಿಲ್ಲೆಗಳಿಗೆ ಹೋಗಿ ಜನರಿಗೆ ಆ ಒಂದು ಜನಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಕಾರ್ಯಕ್ರಮ ಮುಗಿದ ತಕ್ಷಣ ಮತ್ತೆ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಯಾಕಂತಂದ್ರೆ ಅವರು ತಮಗೇನೋ ಮಾಡ್ಬೇಕಂಥೇಳಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲ. ತಮ್ಮ ಒಂದು ಅನುಕೂಲಕ್ಕಾಗಿ ಆಗಲಿ, ತಮ್ಮ ಒಂದು ಇದಕ್ಕಾಗಲಿ ಏನೂ ಮಾಡ್ತಾ ಇಲ್ಲ. ಅವರು ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಶಕ್ತಿಯಾಗಿ ನಿಲ್ಲೋಣ. ಹಾಗೂ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ, ಹೋಬಳಿಯಲ್ಲಿ ನಮ್ಮ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಪದಾಧಿಕಾರಿಗಳನ್ನು ಒಗ್ಗೂಡಿಸಿ ಸಂಘಟನೆಯನ್ನು ಬೆಳೆಸಿ ನಾವು ಈ ಕಾರ್ಯಕ್ರಮವನ್ನು ಮಾಡೋಣ. ಹಾಗೂ ಡಾಕ್ಟರ್ ವಸಂತ ಮುರಳಿ ಮೇಡಮ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸಮ್ಮೇಳನದ ಅಧ್ಯಕ್ಷರಾಗಿರುವುದು ನಮಗೆ ತುಂಬ ಖುಷಿಯಾದ ವಿಷಯ. ಯಾಕಂತಂದ್ರೆ ಮೇಡಮ್ ಅವ್ರನ್ನ ನಾನು ನೋಡ್ತಾ ಇರೋದು ನಿನ್ನೆ ಮೊನ್ನೆ ಅಲ್ಲ, ಸುಮಾರು ವರ್ಷಗಳಿಂದ ಅವರು ನಮಗೆ ಪರಿಚಯ ಇದ್ದಾರೆ. ಯಾಕಂದರೆ ನಮ್ಮ ಹೆಜ್ಜೆಯಲ್ಲಿ, ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ನಮಗವರು ದೂರದಲ್ಲಿಯೇ ಕೂಡ ನಮಗೆ ಸಲಹೆಗಳನ್ನು ನೀಡ್ತಿರ್ತಾರೆ. ನಾನು ವಯಸ್ಸಿನಲ್ಲಿ ಚಿಕ್ಕವಳಾದರೂ ಕೂಡ ನಮ್ಮನ್ನು ಗಮನಿಸಿ ಮೇಡಮ್ ಹಿಂಗೆ ಮಾಡಿರಿ ಅಂಥೇಳಿ ನಮ್ಮನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತಹ ಮೇಡಮ್ ಅವರು ಇವತ್ತಿನ ದಿನ ನಮ್ಮ ಸಂಘಟನೆಗೆ, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅವರು ಅಧ್ಯಕ್ಷರಾಗಿ ಬಲವನ್ನು ತುಂಬಿ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ತಮ್ಮ ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳಿ ಇವತ್ತಿನ ದಿನ ನಾನು ಆಶ್ವಾಸನೆ ನೀಡ್ತೀನಿ. ಇದು ಅಷ್ಟೇ ಅಲ್ಲ, ಅವರು ರಾಜಕೀಯವಾಗಿ ಬೆಳೀತಾ ಇದ್ದಾರೆ. ಅದಕ್ಕೂ ಕೂಡ ನಾವು ಉತ್ತರ ಕರ್ನಾಟಕ ಹಾಗೂ ಜಿಲ್ಲೆಗಳಿಂದ ಎಲ್ಲ ನಾವು ಸಂಘಟಿತರನ್ನು ಕರ್ಕೊಂಡ್ಬಂದು ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ ಅಂತ ಹೇಳಿ ಇವತ್ತಿನ ದಿನ ನಾನು ನಿಮಗೆ ಹೇಳ್ತೀನಿ. ಯಾಕಂತಂದ್ರೆ ಮೇಡಮ್ ಅವ್ರು ಬೆಳೀತಾ ಇದ್ದಾರೆ, ರಾಜಕೀಯವಾಗಿ ಮುನ್ನುಗ್ತಿದ್ದಾರೆ. ಅಂದ್ರೆ ಇವತ್ತಿನ ದಿನ ವಾಟ್ಸಪ್ಗಳಲ್ಲೆಲ್ಲ ಬರ್ತಾ ಇದ್ದಾವೆ, ನಾವು ನೋಡ್ತಾ ಇದ್ದೀವಿ. ಒಬ್ಬ ಮಹಿಳೆಯರು ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಎಷ್ಟು ಒಂದು ಎಲ್ಲರೂ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಥರ ಆಗೋದ್ರಿಂದ ಏನಾಗ್ಬಿಡ್ತೈತಿ, ಮಹಿಳೆಯರಿಗೆ ಮುಂದೆ ಬರೋಕ್ಕೆ ತೊಂದರೆ ಆಗ್ತೈತಿ. ಆ ಥರ ಯಾವತ್ತೂ ಮಾಡಬೇಡ್ರಿ ಅಂಥೇಳಿ ದಯವಿಟ್ಟು ಎಲ್ಲರಲ್ಲಿ ಕೇಳ್ಕೊತೀನಿ. ಇವತ್ತಿನ ದಿನ ಇಷ್ಟು ಜನ ಎಲ್ಲ ಇದ್ದೀರಿ, ನಾವಿಬ್ಬರೇ ಇದ್ದೀವಿ ಇಲ್ಲಿ ಮಹಿಳೆಯರು. ಈ ಥರ ಆಗಬಾರ್ದು. ನೀವೆಲ್ಲ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳನ್ನ ಕರ್ಕೊಂಬರ್ಬೇಕು ಕಾರ್ಯಕ್ರಮಕ್ಕೆ. ಅಂದಾಗ ಮಾತ್ರ ನಮ್ಮ ಸಂಘಟನೆ ಒಗ್ಗೂಡ್ತದೆ ಅಂತೇಳಿ ಹೇಳ್ತೀನಿ. ಎಲ್ಲಿವರೆಗೆ ಹೋರಾಟ ಅಂದರೆ ಗೆಲ್ಲುವರೆಗೆ ಹೋರಾಡೋಣ. ಮೇಡಮ್ ಅವ್ರನ್ನ ನಾವು ಒಂದು ಸ್ಥಾನಕ್ಕೆ ನಿಲ್ಲಿಸೋವರೆಗೂ ಹೋರಾಡೋಣ ಅಂಥೇಳಿ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ವಿಶ್ವಕರ್ಮರ ಪಂಚಕುಲ ಕಸುಬುಗಳನ್ನು ಹೊಂದಿದ್ದೀವಿ ನಾವು. ನಮ್ಮ ಒಬ್ಬ ಮಹಿಳೆಯರು ಮುಂದುವರಿತಾ ಇದ್ದಾರೆ ಅಂದರೆ ನಾವು ಪ್ರತಿದಿನವೂ ಅವರಿಗೋಸ್ಕರ ನಾವು 1 ತಾಸು
ಮೀಸಲಿಡೋಣ. ಸಮಾಜಕ್ಕೋಸ್ಕರ ಪ್ರತಿದಿನ ಒಂದೊಂದು ತಾಸು ಅರ್ಧ ಗಂಟೆ ನಾವು ಸಮಾಜಕ್ಕೋಸ್ಕರ ಮೀಸಲಿಟ್ಟು ಕೆಲಸ ಮಾಡೋಣ ಅಂಥೇಳಿ ನಾನು ಇವತ್ತಿನ ದಿನ ಹೇಳ್ತೀನಿ. ಆಮೇಲೆ ನಮ್ಮ ಕನ್ನಡ ಸೋಮುವರು ತಂದೆ ಅವರು ಇವತ್ತಿನ ದಿನ ನಿಧನರಾಗಿದ್ದಾರೆ. ಅವರಿಗೆ ದುಃಖ ಭರಿಸುವಂಥ ಶಕ್ತಿ ಕೊಡಲಿ, ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳ್ತದೆ ಅಂಥೇಳಿ ಈ ಮೂಲಕ ನಾನು ಹೇಳ್ತಾ ನನ್ನ ಒಂದೆರಡು ನಮಸ್ಕಾರಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಆಧ್ಯಾತ್ಮಿಕ ಚಿಂತಕರಾದ ಮಹೇಶ್ ಗುರೂಜಿಯವರಿಗೆ ವಂದಿಸುತ್ತಾ, ಅದೇ ಹಿರಿಯರಾದಂಥ ಮೂಢಾಚಾರ ಅಪ್ಪಾಜಿಯವರಿಗೆ ವಂದಿಸುತ್ತಾ, ಮತ್ತು ಮಹಿಳೆ ನಮ್ಮ ಸಮಾಜಕ್ಕೆ ನಾವು ಮಹಿಳೆ ಬರೋದೇ ಕಷ್ಟ, ಅಂಥದ್ರಲ್ಲಿ ವಕೀಲರಾಗಿ ಅವರ ವೃತ್ತಿ ಜೊತೆಗೆ ರಾಜ್ಯಾಧ್ಯಕ್ಷರಾಗಿ ಲಕ್ಷ್ಮೀ ಬಡಗೇರವರಿಗೆ ವಂದಿಸುತ್ತಾ, ಮತ್ತು ಭಾಸ್ಕರ್ TV ಸಂಸ್ಥಾಪಕರು ಆದಂಥ ಭಾಸ್ಕರ್ ಆಚಾರ್ ಅವರಿಗೆ ವಂದಿಸುತ್ತಾ, ಅದೇ ರೀತಿ ಪೂರ್ವಾಚಾರ್ ಅವರಿಗೂ ಮತ್ತು ವೇದಿಕೆ ಮುಂಭಾಗ ಕೂತಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನನಗೆ ಇಷ್ಟೆಲ್ಲ ಪ್ರೀತಿ ತೋರಿಸ್ತೀರಾ ಅಂತಂದರೆ ನಾನೊಂಥರ ಅದೃಷ್ಟವಂತೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಮಾಜದಲ್ಲಿ ಹೆಣ್ಮಕ್ಳು ಬರೋದೇ ಕಷ್ಟ, ಅಂಥದ್ರಲ್ಲಿ ಆ ಕಷ್ಟ ಬಂದಾಗ ನಮ್ಮನ್ನು ಕೈ ಹಿಡಿದು ನೀವೆಲ್ಲ ನಮ್ಮನ್ನು ಮುಂದೆ ತೊಗೊಂಡು ಹೋಗ್ತಿದ್ದೀರಾ ಅಂದರೆ ನಮಗಿನ್ನೂ ಹೆಚ್ಚು ಶಕ್ತಿ ಕೊಟ್ಟಂಗೆ. ಅದರಲ್ಲಿ ಇವತ್ತೇನಾದರೂ ಜಾಸ್ತಿ ಮಾತಾಡಬೇಕು ಅಂತಂದರೂ ಆಗ್ತಾಯಿಲ್ಲ. ಯಾಕಂದರೆ ನಮ್ಮ ಅಧ್ಯಕ್ಷರಾದಂಥ ಸೋಮಣ್ಣ ಅಣ್ಣ ಅವರ ಅಪ್ಪಾಜಿಯವರು ತೀರ್ಕೊಂಡಿದ್ದಾರೆ. ಯಾಕಂದರೆ ಫಸ್ಟ್ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾಕಂದರೆ ಆ ತಂದೆಯವರು ಇಲ್ಲ ಅಂದರೆ ನಮ್ಮ ಸೋಮಣ್ಣ ಅವರು ನಮ್ಮ ಈ ಸಂಘ ಸಂಸ್ಥೆಗಳಾದರೆ ಸಿಗ್ತಾ ಇರಲಿಲ್ಲ. ಯಾಕಂದರೆ ಅವ್ರ ಸೇವೆ ಭಾಳಷ್ಟು. ಯಾಕಂದರೆ ನಾನು 15 ವರ್ಷದಿಂದ ನೋಡ್ತಾ ಇದ್ದೀನಿ, ಒಬ್ಬರ ಹತ್ರನೂ ಯಾರ ಹತ್ರ ಕೈ ಚಾಚಿ ಮತ್ತು ನಾನು ಆ ಸಂಘ ಕಟ್ತೀನಿ ಈ ಸಂಘ ಕಟ್ತೀನಿ ಅಂತ ಬಂದವರಲ್ಲ. ಯಾಕಂದರೆ ನನ್ನ ಹತ್ರ ಎಷ್ಟೋ ಜನ ಏನು ಕಾರ್ಯಕ್ರಮ ಅದು ಇದು ಅಂತ ಅಂದಾಗ್ಲೂ ಇದು ಮಾಡ್ತಾರೆ. ಆದರೆ ಸೋಮಣ್ಣವ್ರು ಆ ಥರ ಇಲ್ಲ, ಎಲ್ಲರನ್ನೂ ಕರ್ಕೊಂಬಂದು ಪರಿಚಯ ಮಾಡಿಸಿ, ಮೇಡಮ್ ಈ ಥರ ಮಾಡ್ತಿದ್ದಾರೆ, ಹಿಂಗೆ ಮಾಡೋಣ ಅಂತ ಹೇಳೋವಂಥವ್ರು. ಒಂದು ದಿವಸ ಅವ್ರ ಪಾಕೆಟ್ಗೆ ₹1 ದುಡ್ಡು ತೊಗೊಂಡವ್ರು ಅಂಥವ್ರಲ್ಲ. ಅಂಥ ಸಮಾಜ ಕಟ್ಟಿದಂಥ ಇವತ್ತು ಅವರ ತಂದೆ ತೀರ್ಕೊಂಡಿದ್ದಾರೆ. ಅದೊಂದು ನಮಗೆ ಎಲ್ಲರಿಗೂ ದುಃಖಕರ ಸಂಗತಿ. ಅದರಲ್ಲಿ ನನ್ನ ಮನೆ ಫೋನ್ ಮಾಡಿದೆ, ಅಣ್ಣ ನನಗೆ ಬೇಜಾರಾಗ್ತಿದೆ, ನಾನು ಅಲ್ಲಿಗೆ ಬರ್ತಾಯಿದ್ದೀನಿ. ಇಲ್ಲಮ್ಮ ಎಲ್ಲ ಸೇರಿದ್ದಾರೆ, ದಯವಿಟ್ಟು ನೀನು ಹೋಗಲೇಬೇಕು, ನೀನು ರಿಟರ್ನ್ ಬರಬೇಡ ಅಂತ 2-3 ಸತಿ ಫೋನ್ ಮಾಡಿ ಕೇಳಿಕೊಂಡ್ರು. ಒಂದು ಕರೆಗೆ ಯಾಕಂದರೆ ಬಂದೆ. ಸೊ ನಿಮ್ಮಲ್ಲಿ ಈ ಪ್ರೀತಿ ನೋಡಿದ್ರೆ ನಮಗೆ ಸಮಾಜಕ್ಕೆ ನೋಡಿ ನೀವೇನೇ ನಾವು ಮುಂದೆ ಹೋಗಬೇಕಂದ್ರೂ ನೀವು ಸಹಾಯ ಮಾಡ್ತೀರಾ, ನಮ್ಮ ಮುಂದೆ ದಾರಿ ತೋರಿಸ್ತೀರಾ ಅಂತ ಅನ್ನೋದೊಂದೇ ನನಗೆ ಮುಖ್ಯ. ಇವತ್ತು ಒಬ್ರು ಯಾರೋ ಮೈಸೂರು ಮುಖಂಡರೊಬ್ಬರು ಹೇಳ್ತಾರೆ ನನ್ನ ಬಗ್ಗೆ, ಒಂದು ₹50 ಶಾಲು, ಒಂದು ₹50 ಹಾರ, ಒಂದು ಟೋಪಿ ಹಾಕ್ಸ್ಕೊಂಬರಕ್ಕೆ ಹೋಗ್ತಾರೆ ಅಂತ. ನನಗೆ ಒಂದು ಸತಿ ಒಂದು ಉತ್ತರ ಕರ್ನಾಟಕಕ್ಕೆ ಹೋಗಬೇಕಂತಂದರೆ ₹15,000 ಖರ್ಚಾಗತ್ತೆ. ಕಮ್ಮಿ ಅಂದರೆ ನಾನು ಯಾವತ್ತೂ ಬಸ್ಸಲ್ಲೂ ಹೋಗಿಲ್ಲ, ಇಲ್ಲ ಟ್ರೈನಲ್ಲೂ ಹೋಗಿಲ್ಲ. ಯಾಕಂದರೆ ಅವ್ರಗಳ ಪ್ರೀತಿನೇ ವಿಶ್ವಾಸ. ಯಾಕಂದರೆ ರಾತ್ರಿ ಮನೇಲಿ 7 ಗಂಟೆಗೆ ಬಿಟ್ಟರೆ ನಾನು 12 ಗಂಟೆಗೆ ತಲುಪಿದ್ರು ಪಾಪ ನನಗೆ ಕಾಯ್ತಾ ಇರ್ತಾಯಿದ್ರು. ಹೋಗಿ ಅವರ ಏನು ದೇವಸ್ಥಾನಗಳಾಗಲಿ, ಸಮಾಜಕ್ಕೆ ಏನೇ ಕಷ್ಟ ಇರಲಿ, ಆ ಥರ ಒಂದು ನೋಡೋವಂಥ ಪ್ರೀತಿಗೆ ನಾನು ಹೋಗ್ತಿರೋದು. ಹಾರ ಇಲ್ಲ ನನಗೆ ಸನ್ಮಾನ ಮಾಡ್ತಾರೆ ಅಂತ ನಾನು ಯಾವತ್ತೂ ಹೋಗಿಲ್ಲ. ಇವತ್ತು ಎಲ್ಲೇ ಬರಲಿ, ಇವತ್ತು ನಾನು ಬೆಳೆದು ಬಂದಿರೋದು ಹಾದಿ ಬಂದು ನಂದು ಒಂದು ಮಹಾಸಭಾ ಅಂಥ ಒಂದು ರಾಜ್ಯಾಧ್ಯಕ್ಷರಾದಂಥ ಒಂದು ಮಹಾಸಭಾದಲ್ಲಿ ಒಂದು ಹೆಣ್ಮಗಳಾಗಿ ನಾನು ಬೆಳೆದಿರೋದು. ಯಾಕಂದರೆ ಅವ್ರ ದಾರಿ ದೀಪ, ಅವ್ರು ತೋರಿಸ್ಕೊಂಡ ದಾರಿನಲ್ಲಿ ನಾನು ಬೆಳೆದು ಬಂದಿರೋಳು. ಯಾವತ್ತೂ ನಾನು ಮಾಡಿದ್ದೀನಿ ಅಂತ ನಾನು ತೋರಿಸ್ಕೊಂಡಿಲ್ಲ. ಇವತ್ತು ನನಗೇನು ಮನಸ್ಸಿಗೆ ಸಮಾಧಾನ ಆಗುತ್ತೋ ಅದನ್ನು ಮಾಡ್ಕೋತಾ ಹೋಗ್ತಿದ್ದೀನಿ. ಸಮಾಜಕ್ಕೆ ಏನಾದರೂ ಒಂದು ನಂದು ಕೊಡುಗೆ ಇರಬೇಕು, ಹೆಣ್ಮಕ್ಳಿಗೆ ನನ್ನಿಂದ ಒಂದು ದಾರಿ ದೀಪ ಆಗಬೇಕು, ಏನಾದರೂ ಒಂದು ಸಾಧನೆ. ಯಾಕಂದರೆ ನಾವು ಹುಟ್ಟಿದ್ದೀವಿ, ಈಗ ನಿನ್ನೆ ತಾನೇ ನಾವು ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ್ವಿ. ನನಗೆ ವೀರವನಿತೆ ಅನ್ನೋ ಒಂದು ಪ್ರಶಸ್ತಿನೂ ಕೊಟ್ಟರು. ಯಾಕೆ ಕೊಟ್ಟರು ಅಂತಂದರೆ ನನ್ನ ಸಮಾಜದ ಕೆಲಸಗಳನ್ನ ನೋಡ್ತಿದ್ದಾರೆ, ಪ್ರತಿ ಭಾಗದಲ್ಲೂ ನನಗೆ ಗುರುತಿಸ್ತಿದ್ದಾರೆ. ಈಗ ಗುರುತಿಸೋವಾಗ ನಾನು ಏನೂ ಕೆಲಸ ಮಾಡಿದೆ ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಯಾರೋ ನನ್ನನ್ನು ವ್ಯಾಟ್ಸಪ್ಗಳಲ್ಲಿ ಗ್ರೂಪ್ಗಳಲ್ಲೆಲ್ಲ ನಿಂದೆ ಮಾಡಿ ಹಾಕ್ತಾನೇ ಇದ್ದಾರೆ. ನಾನು ಅದಕ್ಕೆಲ್ಲ ಎದುರಲ್ಲ. ಯಾಕೆ ಎದುರಬೇಕು? ಸಮಾಜಕ್ಕೆ ಕೆಲಸಕ್ಕೋಸ್ಕರ ಬಂದಿದ್ದೀವಿ. ಧೈರ್ಯವಾಗಿ ಬಂದು, ಇಲ್ಲ ನೀನು ಈ ಥರ ಮಾಡ್ತಿದ್ದೀಯಮ್ಮ, ನೀನು ತಪ್ಪು ಅಂತ ಕೇಳಿ ನಿಮ್ಮಂಥ ಹಿರಿಯರ ಮುಂದೆ ಕೂತ್ಕೊಂಡು ನಾನು ಸರ್ ನಂದೇನು ತಪ್ಪಿದೆ ಅಂತ ಕೇಳ್ತೀನಿ. ಇವತ್ತು ನಂದೇನೂ ತಪ್ಪಿಲ್ಲ, ಸಮಾಜಕ್ಕೋಸ್ಕರ ದುಡಿತಾ ಇದ್ದೀನಿ. ನನ್ನನ್ನು ಏನು ತೇಜೋವಧೆ ಮಾಡಿದ್ರು ನಾನು ಯಾವುದಕ್ಕೂ ಬಗ್ಗೋಳಲ್ಲ. ಯಾಕಂದರೆ ಹೆಣ್ಣು ಏನು ಅನ್ನೋದನ್ನು ನಾನು ತೋರಿಸ್ಬಲ್ಲೆ. ಯಾಕಂದರೆ ಇವತ್ತು ನೋವಾಗುತ್ತೆ. ಯಾಕಂದರೆ ಅಣ್ಣ ಬಂದು ನನಗೆ ಈ ಥರ ಕಾರ್ಯಕ್ರಮ ಮಾಡೋಣಮ್ಮ, ನಿಂದು ಸಪೋರ್ಟ್ ಬೇಕು ಅಂತ ಕೇಳಿದ್ರು. ಅದು ಕೇಳಿದ ತಕ್ಷಣ ನಾನು ಫೋಟೋ ಹಾಕಿದ ತಕ್ಷಣ ಸಾಕು, ಫುಲ್ ಒಂದಷ್ಟು ವಿಡಿಯೋಗಳು ಬರ್ತಾನೇ ಇದೆ, ವ್ಯಾಟ್ಸಪ್ ಗ್ರೂಪ್ಗಳಲ್ಲಿ ಕಳಿಸ್ತಾನೇ ಇದ್ದಾರೆ, ಏನು ತೇಜೋವಧೆ ಮಾಡ್ತಾನೇ ಇದ್ದಾರೆ. ಏನು ಮಾಡಿದ್ದೀನಿ ನಾನು?
ಹೋಗ್ಲಿ ಇಂಥದ್ದು ಕೆಟ್ಟದ್ದು ನೀನು ಮಾಡಿದ್ಯಮ್ಮ ಅಂತ ನಿಂತು ತೋರಿಸ್ಲಿ, ಆಧಾರ ಇಟ್ಕೊಂಡು ಬನ್ನಲಿ, ನಾನು ಬರ್ತೀನಿ. ಇಲ್ಲ ಎಲ್ಲ ಸ್ವಾಮೀಜಿಗಳು ಬರ್ತಾರೆ. ನನ್ನನ್ನು ಮಾಡಿರೋದಂತ ಮಹಿಳಾ ಅಧ್ಯಕ್ಷೆ ಅಂತ ಮಾಡಿರೋದು ಇಡೀ ಮಠಾಧಿಪತಿಗಳು, ಪೀಠಾಧಿಪತಿಗಳು. ಅವರ ಮುಖಾಂತರವಾಗಿ ನಾನು ಒಂದು ರಾಜ್ಯಾಧ್ಯಕ್ಷೆ ಅಂತ ಹಾಗೆ ನಾನು ಇವತ್ತು ಸಮಾಜ ಸೇವೆ ಮಾಡ್ತಾಯಿದ್ದೀನಿ. ಅಂಥದ್ರಲ್ಲಿ ನನ್ನನ್ನು ಇಷ್ಟೊಂದು ತೇಜೋವಧೆ ಮಾಡ್ತಿದ್ದಾರಲ್ಲ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗಿದೆ, ಜಿಲ್ಲೆಲ್ಲೂ ಇದೆ. ಎಲ್ಲರೂ ನೀವು ಕೇಳ್ತೀರಾ, ಯಾರು ಮುಂದೆ ಬಂದು ನನ್ನನ್ನು ನಿಷ್ಠುರವಾಗಿ ಮಾತಾಡ್ತಿರೋ ನೀವು ಕೇಳ್ತೀರಾ ಅನ್ನೋದು ಆ ಭರವಸೆ ಇಟ್ಕೊಂಡು ನಾನು ಪ್ರತಿ ಜಿಲ್ಲೆಗೂ ಇನ್ಮೇಲೆ ನಾನು ಪ್ರವಾಸ ಮಾಡಿ ಮಹಿಳೆಯರಿಗೋಸ್ಕರ ಇವತ್ತು ಲಕ್ಷ್ಮೀ ಮೇಡಮು ನನ್ನ ಜೊತೆಯಲ್ಲಿ ಇರ್ತಾರೆ. ಯಾಕಂದರೆ ಎಲ್ಲರನ್ನೂ ನಾನು ಕೈಗೆ ತೊಗೊಳ್ತೀನಿ. ಏನಾದರೂ ಮೇಡಮ್ ಅವ್ರು ಹೇಳಿ ಮೇಡಮ್ ನಿಮ್ಮ ತಪ್ಪಿದೆ ಅಂತ, ಅವ್ರು ಚಿಕ್ಕವರಾಗಲಿ ದೊಡ್ಡವರಾಗಲಿ ನಾನು ಅವ್ರ ಮಾತು ಕೇಳ್ತೇನೆ. ಯಾಕಂದರೆ ಯಾವುದೂ ನಾನು ತಪ್ಪು ಮಾಡ್ತಿಲ್ಲ, ಸಮಾಜಕ್ಕೋಸ್ಕರ ದುಡಿತಿದ್ದೀನಿ. ನೀವೆಲ್ಲ ಹೋರಾಟ ಮಾಡಿ ಏನಾದರೂ ನನ್ನ ತಪ್ಪಿದ್ರೆ ದಯವಿಟ್ಟು ಹೇಳಿ, ನಾನು ಅರ್ಥ ಮಾಡ್ಕೋತೀನಿ. ಈ ಥರ ಎಲ್ಲ ತೇಜೋವಧೆ ಮಾಡ್ತಿರೋದು ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತಿರೋದು ಭಾಳ ನೋವಾಗುತ್ತೆ. ಯಾಕಂದರೆ ಒಬ್ಬೊಬ್ಬ ಸ್ವಾಮೀಜಿಗಳನ್ನು ಇಟ್ಕೊಂಡು ಕೆಟ್ಟದಾಗಿ ನನ್ನನ್ನು ಇದು ಮಾಡ್ತಿದ್ದಾರೆ. ಇದನ್ನು ಇವಾಗಿನ ಒಂದೆರಡು ದಿವಸ ನಾನು ನೋಡ್ತಿದ್ದೀನಿ, ಕಾನೂನಲ್ಲಿ ಹೋಗಿದ್ದೀನಿ. ಆದರೆ ಇನ್ನು ಪ್ರತಿ ಜಿಲ್ಲೆಗೆ ಹೋಗಿ ಎಲ್ಲರನ್ನೂ ಕರ್ಕೊಂಬಂದು ಪ್ರತಿಭಟನೆ ಮಾಡ್ತೀನಿ. ನೀವೆಲ್ಲ ನೋಡ್ತಿದ್ದೀರಾ, ಯಾರು ಅಂತ ಗೊತ್ತಿರ್ಬೋದು, ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಸಮಾಜಕ್ಕೆ ನೀವು ಅರ್ತಿದ್ದೀರಾ ಏನು ಮಾಡ್ತಿದ್ದಾರೆ ಆ ವಸಂತಮ್ಮ ಅನ್ನೋದು ನಿಮಗೆ ಗೊತ್ತಾಗ್ತಿದೆ. ಯಾರು ಸಮಾಜಕ್ಕೆ ಯಾವ್ಯಾವ ಏನೇನು ಕೆಲಸ ಮಾಡ್ತಿದ್ದಾರೆ ಅದು ತಿಳ್ಕೊಂಡ್ರೆ ಸಾಕು. ಯಾರೋ ಹೇಳ್ತಾರೆ ಅಂತ ನಾನು ಯಾವುದೇ ಕಾರಣಕ್ಕೂ ಹೆದರಲ್ಲ. ಇವತ್ತು ಈ ಪ್ರೀತಿ ನೀವು ತೋರಿಸ್ತಿದ್ದೀರಲ್ಲ, ನನಗೆ ಅದೇ ಸಾಕು. ಇನ್ನು ಮುಂದೆ ಈಗ ಏಪ್ರಿಲ್ 23ನೇ ತಾರೀಕು ಅಣ್ಣ ಸೋಮು ಅಣ್ಣ ಮಾಡ್ತಿರೋ ತನಕ ಕಾರ್ಯಕ್ರಮಕ್ಕೆ ನನ್ನನ್ನು ಸಮ್ಮೇಳನ ಅಧ್ಯಕ್ಷ ಆಗಿ ಮಾಡಿದ್ದಾರೆ. ಅದರಲ್ಲಿ ಆ ಕಾರ್ಯಕ್ರಮಕ್ಕೆ ಪ್ರತಿ ಸಪೋರ್ಟಾಗಿ ಎಲ್ಲ ಜಿಲ್ಲೆಯಿಂದ ಜನ ಸೇರಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡೋಣ. ಅದೇ ರೀತಿ ಈ ಭಾಸ್ಕರ್ ಟ್ಯೂಬ್ ಮತ್ತು ಇದ್ರದ್ದು ಪತ್ರಿಕೆಯಿಂದ ಭಾಸ್ಕರಾಚಾರ್ಯ ಅವರು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ಇವತ್ತು ನನ್ನನ್ನು ಕರೆಸಿ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಸನ್ಮಾನ ಮಾಡಿ ಅವರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಈ ಕಾರ್ಯಕ್ರಮದ ಬಗ್ಗೆ ಪ್ರತಿಯೊಂದೂ ಅವರು ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಮಾಡಿ ಸಂಘಟನೆ ಮಾಡೋಣ ಅನ್ನೋದು ಒಂದೇ ಉದ್ದೇಶ ಬಿಟ್ಟರೆ ನಮಗೆ ಬೇರೆ ಥರ ಏನಿಲ್ಲ. ಮತ್ತು ಈ ಥರ ಎಲ್ಲ ಮಾಡಿದಾಗ ನನಗೂ ಸರ್ಕಾರದಲ್ಲಿ ಅವಕಾಶ ಬೇಕು. ಯಾಕಂದರೆ ನಾನು ಏನಾದರೂ ಮಾಡಬೇಕು ಅಂದರೆ ನಾನು ಒಂದು ಸಮಾಜದಲ್ಲಿ ಒಂದು ರಾಜಕೀಯವಾಗಿ ಬೆಳೆದಾಗ ತಾನೇ ನಾವೇನಾದರೂ ಮಾಡೋಕ್ಕಾಗತ್ತೆ. ಇಲ್ಲಾಂದರೆ ಏನು ಸಾಧ್ಯ ಆಗುತ್ತೆ ಹೇಳಿ? ಇವತ್ತು ಗುರುಗಳು ಹೇಳ್ತಾರೆ MLA ಆಗಬೇಕು, MLA ಇದ್ರೆ ನಾವು ಅಲ್ಲಿ ಕೂತು ಮಾತಾಡ್ಬೋದು ಅಂತ ಅನ್ನೋದು. ಹಾಗಾಗಿ ಪ್ರತಿ ರಾಜಕೀಯವಾಗಿ ನಾವು ಹೆಣ್ಮಕ್ಳು ಮುಂದೆ ಬರಬೇಕು, ಸಮಾಜಕ್ಕೆ ಸಂಘಟನೆಗೆ ಪ್ರತೀಕವಾಗಿ ನಾವು ನಿಲ್ಲಬೇಕು ಅನ್ನೋದು ನನ್ನ ಉದ್ದೇಶ. ಈ ಕಾರ್ಯಕ್ರಮಕ್ಕೆ ನನ್ನನ್ನೆಲ್ಲ ಕರೆಸಿ ಈ ಥರ ಒಳ್ಳೆಯ ನನಗೆ ಸನ್ಮಾನ ಮಾಡಿದಂಥ ಭಾಸ್ಕರ್ ಅಣ್ಣ ಅವರಿಗೆ ಮತ್ತು ಎಲ್ಲ ನಮ್ಮ ತಿಪ್ಟೂರು ಸಮಾಜದ ನನ್ನ ಎಲ್ಲ ಹಿರಿಯರಿಗೆ ವಂದಿಸುತ್ತಾ ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಶ್ರೀ. ಮನಸುಮಗಳೆನ್ನ ಜೀವನವು ವಿಕಸಿಸುವಂತೆ ವನವನನು ಗೊಳಿಸು ಗುರುವೇ ಹೇ ದೇವಾ. ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬಂತೆ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರ ಭವಸೂಸಿ ನಲವಿಂತಾನಲೆಯ ಪಿಂತಿರ್ದು ದೀನತೆಯ ತೋರಿ ಅಭಿಮಾನವನು ಕೃತಕೃತತೆಯ ಪಡವಂತೆ. ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರ ಭವಸೂಸಿ ನಲವಿಂತಾನಲೆಯ ಪಿಂತಿರ್ದು ದೀನತೆಯ ತೋರು